ಶಿವನೊಲಿದನೀಗ 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 ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಪಚ್ಚೆಗವಳ ಪಚ್ಚೆಯವಳ ಮುತ್ತು ರತ್ನ ಭದ್ರವೈಡೂರ್ಯ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಪಚ್ಚೆಗವಳ 24 ಗಂಟೆ ಧ್ಯಾನ ಯಾಕೆ? ಇದರಿಂದ ಉಪಯೋಗ ಏನು? 24 ಗಂಟೆ ಧ್ಯಾನ ಯಾವ ರೀತಿ? 24 ಗಂಟೆ ಎಂಬುದಾಗಿ ಹೇಳಿದರೆ ಒಂದು ಹಗಲು ಒಂದು ರಾತ್ರಿ ಒಂದು ದಿನ. ಗುರುಗಳೇ, ಯಾಕೆ 24 ಗಂಟೆ ಧ್ಯಾನ ಮಾಡಬೇಕು ಅಂತ ನೀವು ಕೇಳಬಹುದು. ಯಾಕೆ ಅಂದರೆ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಲ್ವಾ? ನಮ್ಮ ಜೀವನದಲ್ಲಿ ನಾವೆಲ್ಲ ಕಷ್ಟ ನಷ್ಟ ನೋವು ದುಃಖ ಇವೆಲ್ಲ ಅನುಭವಿಸ್ತಾ ಇರ್ತೀವಲ್ವಾ? ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಗೆಲ್ಲಬೇಕು ಅಂತೇಳಿದರೆ ಧ್ಯಾನ ಮಾಡಬೇಕು. ಇದಕ್ಕೇನು ದುಡ್ಡು ಖರ್ಚಾಗುತ್ತಾ? ಏನೂ ಇಲ್ಲ. ಒಂದು ದಿನ ಸಮಯವನ್ನು ಕೊಡಬೇಕು. ನಿಮ್ಮ ಮನೇಲೇ ಇರಬೇಕು, ಒಂದು ಕೋಣೆಯಲ್ಲಿ ಇರಬೇಕು, ಹೊರಗೆ ಬರಬಾರ್ದು, ಯಾರ ಜೊತೆನೂ ಮಾತನಾಡಬಾರ್ದು, ಅನ್ನ ನೀರು ತಗೋಬಾರ್ದು, ಮೊಬೈಲು ಮುಟ್ಟಬಾರ್ದು, ಯಾರನ್ನೂ ಭೇಟಿ ಆಗಬಾರ್ದು, ಮನೆಯ ಸದಸ್ಯರನ್ನು ಭೇಟಿ ಮಾಡಬಾರ್ದು, ಮೊಬೈಲ್ ಕೂಡ ಮುಟ್ಟದ ಹಾಗೆ 24 ಗಂಟೆ ನಿಮ್ಮ ಮನೆಯ ಒಂದು ಕೋಣೆಯಲ್ಲಿ ನೀವೊಬ್ಬರೇ ಇರಬೇಕು. ಧ್ಯಾನವನ್ನು ಮಾಡಬೇಕು. ಏನು ಗುರುಗಳೇ ಧ್ಯಾನ ಇಷ್ಟೆಲ್ಲ ಹೇಳ್ತೀರಿ, ಇಷ್ಟೆಲ್ಲ ಮಾಡಬೇಕು ಅಂತಿರಲ್ಲ? ಒಬ್ಬರನ್ನು ಭೇಟಿ ಮಾಡಬಾರ್ದು, ಮೌನವಾಗಿರಬೇಕು, ಒಬ್ಬರೇ ಇರಬೇಕು, ಮೊಬೈಲು ಮುಟ್ಟಬಾರ್ದು. ಅಬ್ಬ ಏನು ಗುರುಗಳು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ? ಇವೆಲ್ಲ ಯಾಕೆ ಮಾಡಬೇಕು ಗುರುಗಳೇ? ಯಾರು ಮಾಡಬೇಕು? ನೋಡ್ರಿ, 10 ವರ್ಷದ ಹುಡುಗ ಹುಡುಗಿಯಿಂದ ಹಿಡಿದು 90 ವರ್ಷದವರೆಗೆ ಹಿರಿಯರವರೆಗೆ ಎಲ್ಲರೂ ಇದನ್ನು ಅಭ್ಯಾಸ ಮಾಡಬೇಕು. ಯಾಕೆ ಮಾಡಬೇಕು ಅದನ್ನು ಮುಂದೆ ಹೇಳ್ತೀವಿ. ಮೊದಲು ನೀವೆಲ್ಲ ಧ್ಯಾನ ಮಾಡೋಕ್ಕೆ ಸಿದ್ಧರಾಗಿ. ಈಗಾಗಲೇ ಹೇಳಿದೆ ಇವೆಲ್ಲ. ಸರಿ ಗುರುಗಳೇ, ನಾವು ಧ್ಯಾನ ಮಾಡ್ತೀವಿ, ನಮ್ಮ ಮನೇಲಿ ಒಂದು ರೂಮಲ್ಲಿ ನಾವು ಒಬ್ಬನೇ ಇದ್ದು. ಸರಿ, ನಿಮಗೆ ಏನು ಶೌಚ ವಾಶ್ರೂಮ್ ಹೋಗಬೇಕು ಅಂದರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ, ಅಟ್ಯಾಚ್ಡ್ ರೂಮು ಅಥವಾ ಹೇಗೋ ಏನೋ, ಒಟ್ಟು ಯಾರನ್ನೂ ಭೇಟಿ ಮಾಡಬಾರ್ದು. ಇವು ನಿತ್ಯದ ಕ್ರಿಯೆಗಳಿಗೆ ಹೋಗಬೇಕು ಅಂದರೆ ನಿಮ್ಗೆ ಅನುಕೂಲ ಇರಬೇಕು. ಹೋಗಿ ಬಂದ್ಬಿಟ್ಟು ನೀವು ರೂಮ್ ಒಳಗೆ ಇರಬೇಕು. ಗುರುಗಳೇ ಆಯಿತು, ಧ್ಯಾನ ಮಾಡೋದು ಹೆಂಗೆ ಹೇಳಿ ಗುರುಗಳೇ? ಮೊದಲು ಕೂತ್ಕೊಳ್ಳಿ. ಗುರುಗಳೇ, ನಮಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಬರಲ್ಲ, ಕುರ್ಚಿ ಮೇಲೆ ಕೂತ್ಕೊಳ್ರಿ, ಮಂಚದ ಮೇಲೆ ಕೂತ್ಕೊಳ್ರಿ, ಹೆಂಗೆ ಬೇಕಾದ್ರೂ ಮಾಡಿರಿ, ನೆಲದ ಮೇಲೆ ಕೂತ್ಕೋಬೇಕಂತಿಲ್ಲ. ಸರಿ, ಕೂತ್ಕೊಂಡು ಏನು ಬೇಕು ಮಾಡಬೇಕು ಸ್ವಾಮೀಜಿಯವರೇ? ಕಣ್ಣು ಮುಚ್ಕೊಳ್ಳಿ. ಎಷ್ಟೊತ್ತು ಮುಚ್ಕೋಬೇಕು? ಎಷ್ಟೊತ್ತು ಆದರೆ ಧ್ಯಾನ, ಮತ್ತು 24 ಗಂಟೆ ಧ್ಯಾನ ಅಲ್ವಾ? ಸಂಪೂರ್ಣವಾಗಿ ಕಣ್ಣು ಮುಚ್ಕೋಬೇಕು. ಆಮೇಲೆ ಏನು ಮಾಡಬೇಕು ಗುರುಗಳೇ? ನಿಮ್ಮ ಮನಸ್ಸನ್ನು ನಿಮ್ಮ 2 ಹುಬ್ಬುಗಳ ನಡುವೆ ಕೇಂದ್ರೀಕರಣ ಮಾಡಬೇಕು. ಎಷ್ಟೊತ್ತು ಅಂದರೆ ನಿಮಗೆ ಸಾಕಾಗೋವರೆಗೆ. ಆಮೇಲೆ
ಆಮೇಲೆ ನೆತ್ತಿ ಅದನ್ನು ಸಹಸ್ರಾರ ಅಂತಾರೆ, ಅಲ್ಲಿ ಕೇಂದ್ರೀಕರಣ ಮಾಡಬೇಕು. ಆಯಿತು, ಆಮೇಲೆ ಉಸಿರಾಟ ಮಾಡ್ತೀವಲ್ವ ಮೂಗುನ ತುದಿಯಲ್ಲಿ, ಅಲ್ಲೇ ಮನಸ್ಸನ್ನು ಇಡಬೇಕು. ಆಯಿತು ಗುರುಗಳೇ, ಆಮೇಲೆ ನೀವು ಸುಖಾಸನದಲ್ಲಿ, ಪದ್ಮಾಸನದಲ್ಲಿ, ಸಿದ್ಧಾಸನದಲ್ಲಿ, ಸ್ವಸ್ತಿಕಾಸನದಲ್ಲಿ, ಹೀಗೆ ಪದ್ಮಾಸನ, ಸಿದ್ಧಾಸನ, ಹೀಗೆ ಯಾವುದಾದ್ರೂ ಆಯಿತು, ಒಂದು ಆಸನದಲ್ಲಿ ಕೂತ್ಕೊಳ್ಬೇಕು. ಒಂದು ಕೈ ಮೇಲೆ ಇನ್ನೊಂದು ಕೈಯನ್ನು ಇಡಬೇಕು. ಅಂದ್ರೇನು, ಎರಡು ಅಂಗೈಗಳಿರ್ತಾವಲ್ವ, ಹೆಬ್ಬೆರಳನ್ನು ಸೋಕಿಸ್ಬೇಕು. ನೇರವಾಗಿ ಸೊಟ್ಟಪಟ್ಟ ಕೂತ್ಕೋಬಾರ್ದು, ನೇರವಾಗಿ ಕೂತ್ಕೋಬೇಕು. ನಮ್ಮ ಬೆನ್ಮೂಳೆ ಸ್ಪೈನಲ್ ಕಾರ್ಡ್ ಅಂತಾರಲ್ಲ, ಅದು ನೇರ ಇರಬೇಕು. ಸ್ಪಷ್ಟವಾಗಿ ನೇರವಾಗಿ ಕೂತ್ಕೋಬೇಕು. ಕೂತ್ಕೊಂಡು ಏನು ಮಾಡಬೇಕು ಗುರುಗಳೇ, ಮನಸ್ಸನ್ನು ಆಗಲೇ ಹೇಳಿದವಲ್ಲ, ಕಣ್ಣು ಮುಚ್ಕೊಂಡು ಭ್ರೂಮಧ್ಯದಲ್ಲಿ, ಸಹಸ್ರಾರದಲ್ಲಿ ಅಥವಾ ನಮ್ಮ ಮೂಗನ ತುದಿಯಲ್ಲಿ ಇಟ್ಟು ಧ್ಯಾನ ಮಾಡ್ಕೊಂತ ಕೂತ್ಕೋಬೇಕು. ಏನನ್ನ ಧ್ಯಾನ ಮಾಡೋದು ಗುರುಗಳೇ? ನಿಮ್ಮನ್ನು ನೀವೇ ಧ್ಯಾನ ಮಾಡ್ಕೊಳ್ರಿ, ಬೇರೆ ಏನನ್ನು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿರಿ. ಏನು ಅವಲೋಕನ ಮಾಡ್ಕೊಳ್ಳೋದು ಅಂದರೆ, ನಾ ಯಾರು, ಈಗ ನನಗೆ ಎಷ್ಟು ವರ್ಷ, ಇದುವರೆಗೆ ನನ್ನ ಜೀವನವನ್ನು ನಾನು ಹೆಂಗೆ ಕಳೆದೆ, ಮುಂದೆ ನಾನು ಹೇಗೆ ಕಳೀಬೇಕು ಅಂತಿದ್ದೀನಿ ಅನ್ನುವುದನ್ನು ಮೊದಲು ವಿಚಾರ ಮಾಡಿ. ಒಂದು ಪೆನ್ನು, ಒಂದು ನೋಟ್ಬುಕ್ಕು, ಬಿಳಿ ಹಾಳೆಗಳು ನಿಮ್ಮ ಪಕ್ಕ ಇಟ್ಕೊಂಡು ಕೂತ್ಕೊಳ್ಳಿ, ಅವನ್ನೆಲ್ಲ ಬರೀರಿ. ಈಗ ನನಗೆ ಎಷ್ಟು ವರ್ಷ, ಮುಂದೆ ಎಷ್ಟು ವರ್ಷ ಬದುಕ್ತೀನಿ, ನಾ ಏನು ಸಾಧನೆ ಮಾಡ್ತೀನಿ, ನಾ ಏನು ಸಾಧನೆ ಮಾಡಬೇಕು ಅಂತಿದೆ, ಇವನ್ನೆಲ್ಲ ಬರೀರಿ. ಬರೆದ ಮೇಲೆ ಆಮೇಲೆ ಏನು ಮಾಡಬೇಕು ಗುರುಗಳೇ, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ನಾನು ಯಾರು, ನಾನು ಹೇಗಿದ್ದೇನೆ, ನಾನು ಏನು ಪದವಿ, ಉದ್ಯೋಗ, ಮತ್ತೊಂದು ಏನು ಮಾಡ್ತಾ ಇದ್ದೇನೆ, ನನ್ನ ಸಂಪಾದನೆ ಇದೆಯಾ ಇಲ್ವಾ, ನಾನು ಎಷ್ಟು ಗಳಿಸ್ಬೇಕು, ಏನು ಗಳಿಸ್ತಾ ಇಲ್ಲ, ನಾನು ನಿರುದ್ಯೋಗಿಯಾ, ಹೀಗೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿ. ನಿಮ್ಮಲ್ಲಿ ಪ್ಲಸ್ ಪಾಯಿಂಟ್ ಏನಿದೆ, ಮೈನಸ್ ಪಾಯಿಂಟ್ ಏನಿದೆ. ಪ್ಲಸ್ ಅಂದರೆ ಸದ್ಗುಣ, ಮೈನಸ್ ಅಂದರೆ ದುರ್ಗುಣ. ನನ್ನಲ್ಲಿ ಸದ್ಗುಣಗಳು ಎಷ್ಟಿದೆ, ದುರ್ಗುಣಗಳು ಎಷ್ಟಿದೆ. ಸದ್ಗುಣಗಳು ಯಾವ್ಯಾವು? ಕಾಮ. ಕಾಮ ಅಂದ್ರೇನು? ಅಪೇಕ್ಷೆ, ಆಸೆ. ಆಸೆ ಕೂಡ ಕೆಟ್ಟದ್ದು. ಏನು ಗುರುಗಳೇ ಆಸೆನೇ ಮಾಡಬೇಡ ಅಂತೀರ? ಹೌದು, ಆಸೆ ಕೂಡ ನಿರೋಧಿಸಬೇಕು, ನಿಯಂತ್ರಿಸಬೇಕು. ಆಸೆ ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಈಗ ಉದಾಹರಣೆಗೆ ಕೆಲವರು ತಿನ್ನುವ ಆಸೆ, ತಿಂತಾರೆ, ಸಿಕ್ಕಿದ್ದೆಲ್ಲ ತಿಂತಾರೆ. ಹೀಗಾಗಿ ಎಲ್ಲ ರೋಗಗಳನ್ನು ಬರೆಸ್ಕೊಳ್ತಾರೆ. ಈಗ ಯಾಕೆ ಅಸಿಡಿಟಿ, ಅಲ್ಸರು, ಗ್ಯಾಸ್ಟ್ರಿಸೈಡ್ಸು, ಹೊಟ್ಟೆ ಉರಿ, ಎದೆ ಉರಿ ಇವೆಲ್ಲ ಏನಿದೆಯಲ್ಲ, ತಿನ್ನೋದ್ರ ಮೇಲೆ ಒಂದು ಕಂಟ್ರೋಲ್ ಇಲ್ಲವೇ ಇಲ್ಲ. ಪಾನಿಪೂರಿಯಿಂದ ಹಿಡಿದು ಬೇಕ್ರಿ ಐಟಮ್ಸಿಂದ ಹಿಡಿದು ಸಿಕ್ಕಿದ್ದೆಲ್ಲ ತಿನ್ನದೇ. ಆಡು ಸೊಪ್ಪು ಮೇಯ್ತದಲ್ಲ ಹಂಗೆ. ಆಡು ಸೊಪ್ಪು ಮೇಯ್ದರೂ ಅದು ಆರೋಗ್ಯ, ಯಾಕೆಂದರೆ ಅದು ಸಸ್ಯ, ನೇಚರ್. ಆದರೆ ನಾವೇನು ಈ ಮನುಷ್ಯ ಮಾಡಿದ ಅಡುಗೆ ತಿಂತೀವಲ್ಲ, ಕಲಬೆರಕೆ ನಿಮಗೆ ಗೊತ್ತೇ ಇದೆ. ಅವೆಲ್ಲ ತಿಂದು ಹಾಳು ಮುಳು ಹೊಟ್ಟೆಗೆ ಹಾಕ್ಬಿಟ್ರೆ ಅದು ತೊಟ್ಟಿ ಆಗಿಬಿಡ್ತದೆ, ಅದಕ್ಕೆ ರೋಗ ಬರ್ತದೆ. ಅದಕ್ಕೆ ಆಸೆಯನ್ನು ನಿಯಂತ್ರಿಸಬೇಕು. ನಮಗೆ ಯಾವುದೇ ರೋಗ ಬರಬಾರ್ದು ಅಂದರೆ ತಿನ್ನುವುದರ ಮೇಲೆ ಹತೋಟಿ ಇರಬೇಕು. ಹಾಗೆ ಕಾಮ ಅಂದರೆ ಆಸೆ, ಕಾಮ ಅಂದರೆ ಬಯಕೆ, ಕಾಮ ಅಂದರೆ ದಾಹ, ಕಾಮ ಅಂದರೆ ಬೇಕು. ಹುಡುಗ ಆಗಿದರೆ ನನಗೆ ಒಳ್ಳೆ ಹುಡುಗಿ ಬೇಕು, ಹುಡುಗಿ ಆಗಿದರೆ ನನಗೆ ಒಳ್ಳೆ ಹುಡುಗ ಬೇಕು. ತಪ್ಪಲ್ಲ, ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ, ಲೈಫ್ ಪಾರ್ಟ್ನರ್, ಜೀವನ ಸಂಗಾತಿ ಬೇಕು. ಹಾಗಾದರೆ ನಿಮಗೇನು ಯೋಗ್ಯತೆ ಇದೆ, ಏನು ವಿದ್ಯಾಭ್ಯಾಸ ಗಳಿಸಿದಿರಿ, ಏನು ಸದ್ಗುಣ ಇದೆ, ತಿಂಗಳ ಎಷ್ಟು ಸಂಪಾದನೆ ಮಾಡ್ತೀರಿ, ನಿಮ್ಮಲ್ಲಿ ಏನು ಸನ್ನಡತೆ ಇದೆ, ಏನು ಹವ್ಯಾಸಗಳಿದೆ, ನೀವೇನು ಹಾಡ್ತೀರಾ, ಸಂಗೀತ ಕಲ್ತಿದ್ದೀರಾ, ನೃತ್ಯ ಮಾಡ್ತೀರಾ, ಜಿಮ್ ಇದೆಯಾ, ಅಥವಾ ಹೀಗೆ ಯೋಗ ಇದೆಯಾ, ಧ್ಯಾನ ಇದೆಯಾ, ಕವಿತೆ ಬರಿತೀರಾ, ಕತೆ ಬರಿತೀರಾ, ಪೇಂಟಿಂಗ್ ಮಾಡ್ತೀರಾ, ಏನು ಸ್ಕಿಲ್ ಇದೆ, ಏನು ವಾದ್ಯಗಳು ನುಡಿಸ್ತೀರಾ, ವೀಣಾ, ಕೊಳಲು, ಮೃದಂಗ, ಏನಿಲ್ಲ, ಬಿಗ್ ಜೀರೋ, ಒಂದು ಸ್ವಲ್ಪ ಓದಿದ್ದೀನಿ, ಒಂದು ಪದವಿ ಪಡೆದೀನಿ, ಒಂದು ಸಣ್ಣ ಕೆಲಸ ಮಾಡ್ತೀನಿ. ಮತ್ತು ಸಾಧಾರಣ ಹುಡುಗಿನೇ ಸಿಗ್ತಾಳೆ. ಅಸಾಧಾರಣ ಹುಡುಗಿ ಬೇಕಂತ ಹೇಳಿದರೆ ಅಸಾಧಾರಣ ಪ್ರತಿಭೆ ಬೇಕು. ಹುಡುಗಿ ಹೇಳ್ತಾಳೆ, ನನ್ನ ಹುಡುಗ ನನ್ನನ್ನೆಲ್ಲ ರೀತಿಯಲ್ಲೂ ನನ್ನ ಬೇಡುಗಳನ್ನು ಪೂರೈಸಬೇಕು ಅಂತ. ಆ ಯೋಗ್ಯತೆ ನಿಮಗಿರಬೇಕು. ಹಾಗೆ ಹುಡುಗಿ ಕೂಡ ನನಗೆ ಒಳ್ಳೆ ಹುಡುಗ ಬೇಕು, ಯೋಗ್ಯತೆ ಇರೋ ಹುಡುಗ ಬೇಕು. ಅವನು ಕೋಟಿ. ಈಗ ಒಬ್ಬ ಕನ್ನಡದ ಮೇರು ನಟ ಒಂದು ಚಲನಚಿತ್ರದಲ್ಲಿ ಅಭಿನಯಿಸುವುದಕ್ಕಾಗಿ 120 ಕೋಟಿ ರೂಪಾಯಿ ಗಳಿಸ್ತಾನೆ. ನಾವು ಜೀವನ ಪರ್ಯಂತ ಎಷ್ಟು ಗಳಿಸೋದಾಗತ್ತಾ? ಇಲ್ಲ ರೀ. ಅದೇ ಇನ್ನೊಬ್ಬ ನಟ, ಅವನು ಪೀಕಲ್ಲೇ ಎತ್ತರದಲ್ಲೇ ಇದ್ದ, ಪಾಪ ಜೀವನ ಹಾಳು ಮಾಡ್ಕೊಂಬಿಟ್ಟ. ಒಬ್ಬ ಗೆದ್ದ, ಇನ್ನೊಬ್ಬ ಬಿದ್ದ. ಇವನು ಯಾಕೆ 125 ಕೋಟಿ ಗಳಿಸ್ತಾನೆ, ಗೆದ್ದಿದ್ದಾನೆ?
ಅವನೇಕೆ ಬಿದ್ದು ಕಯ್ಯೋ ಮರೋ ಅಂತಾನೆ. ನಮ್ಮನ್ನು ನಾವು ನೋಡ್ಕೊಳ್ಳಿಲ್ಲ ಕಣ್ರಿ. ನಮ್ಮ ಅಂತರಂಗವನ್ನು ನಾವು ನೋಡ್ಕೋಬೇಕು. ನಾ ಏನಿದ್ದೀನಿ, ನಾ ಎಷ್ಟು ಅಯೋಗ್ಯ ಇದ್ದೀನಿ, ಎಷ್ಟು ಯೋಗ್ಯ ಇದ್ದೀನಿ, ನಮ್ಮನ್ನು ನಾವು ನೋಡ್ಕೋಬೇಕು. ನಾವು ಸಮಯನೇ ಇಲ್ಲ ಗುರುಗಳೇ. ನಮ್ಮನ್ನು ನಾವೇನು ನೋಡ್ಕೊಳ್ಳೋದು, ಬರೀ ಹೊರಗೆ ನೋಡ್ತೀವಿ. ಏನು ಹುಡುಗ ಆದರೆ ಏನು ಎಲ್ಲಿ ಬೇಕಲ್ಲಿ ಕಣ್ಣು, ಏನು ಬಣ್ಣಗಳ ಕಡೆ ಕಣ್ಣು ಹಾಯಿಸಿದ್ದೆ. ಹುಡುಗಿ ಆದರೆ ಹುಡುಗರ ಕಡೆ ಕಣ್ಣು ಹಾಯಿಸಿದ್ದೆ. ನೋಡಿದ್ರೆ ಯಾರೂ ಸಿಗಲ್ಲ ರೀ. ಯೋಗ್ಯತೆ ಇದ್ದರೆ ಯೋಗ್ಯ ಜೀವನ ಸಂಗಾತಿಗಳು ಸಿಗ್ತಾರೆ. ಯೋಗ್ಯತೆ, ಶ್ರೇಷ್ಠತೆ, ಅರ್ಹತೆ, ಪ್ರತಿಭೆ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಬೇಕಾಗ್ತದೆ. ಅದಕ್ಕಾಗಿ ಈಗ ಮೊದಲು ಧ್ಯಾನ ಮಾಡಿ, ಉಸಿರನ್ನು ಒಳಗೆ ನಿಧಾನವಾಗಿ ತೆಗೆದುಕೊಳ್ಬೇಕು, ಹೊರಗೆ ಉಸಿರನ್ನು ಬಿಡಬೇಕು. ಉಸಿರನ್ನು ಒಂದು ಸಲ ಒಳಗೆ ತೆಗೆದುಕೊಂಡು ಒಂದು ಸಲ ಹೊರಗೆ ಉಸಿರನ್ನು ಬಿಟ್ಟರೆ ಅದು ಒಂದು ಉಸಿರಾಟ. ಇಂತಹ 6 ಉಸಿರಾಟಗಳನ್ನು ಅಭ್ಯಾಸ ಮಾಡಬೇಕು. ಧ್ಯಾನಕ್ಕೆ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಇಂತಹ 6 ಉಸಿರಾಟಗಳನ್ನು ಅಭ್ಯಾಸ ಮಾಡಬೇಕು. ನಿರಂತರವಾಗಿ ಇದೇ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಧ್ಯಾನವನ್ನು ಮುಂದುವರಿಸಬೇಕು. ಆಯಾಸ ಆದರೆ ಮಕ್ಕೋಬೇಕು ಅಂತ ಅನಿಸಿದರೆ ಮಲ್ಕೊಳ್ಬೋದು. ನಂತರ ಎದ್ದು ಇದೇ ರೀತಿಯಲ್ಲಿ ಧ್ಯಾನವನ್ನು ಮುಂದುವರಿಸಬೇಕು, ಉಸಿರಾಟವನ್ನು ಮುಂದುವರಿಸಬೇಕು. ಹೀಗೆ ಯೋಗ ಧ್ಯಾನ ಅಭ್ಯಾಸವನ್ನು ನೀವು ನಡೆಸಿದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅವಲೋಕನ ಮಾಡಿಕೊಂಡು ನಿಮ್ಮ ಅಂದಿನ ಅನುಭವಗಳನ್ನು ಒಂದು ಬಿಳಿಯ ಹಾಳೆಯ ಮೇಲೆ ಬರೆದುಕೊಳ್ಳಬೇಕು. ಹೀಗೆ ನೀವು ಧ್ಯಾನವನ್ನು ನಡೆಸಿದರೆ ಮುಂದಿನ ಸಂಚಿಕೆಯಲ್ಲಿ ಧ್ಯಾನ ಹೇಗೆ ಮಾಡಬೇಕು ಎನ್ನುವುದನ್ನು ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸುತ್ತೇವೆ. ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿರಿ. ವಾಟ್ಸಪ್ ಮೂಲಕ, ಕಾಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ ಎಂಬುದಾಗಿ ಹೇಳಿ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇವೆ. ಇದುವರೆಗೆ ಯಾರು ಈ ವಿಡಿಯೋಗಳನ್ನು ನೋಡಿದಿರಿ, ನಿಮಗೆ ಈ ವಿಡಿಯೋ ಉಪಯುಕ್ತ ಅನ್ನಿಸಿದರೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ.